ಹಾವೇರಿದು ಗ್ಯಾಂಗ್ ರೇಪ್ ಪ್ರಕರಣ ಅದಕ್ಕೆ ಸಾಕ್ಷಿಗಳೆಲ್ಲ ಸಿಕ್ಕಿದೆ. ಅದು ಗ್ಯಾಂಗ್ ರೇಪ್ ಅಲ್ಲ, ನಾನು ಹೇಳಿದ್ನಲ್ಲ, ನಿನ್ನೆನೂ ಹೇಳಿದೆ, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಾವು ಏನು ಪ್ರಿಯೆಂಪ್ಟ್ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಅದು ಇದು ಹೇಳಿಕೆಗಳು ಕೊಡೋದ್ರಿಂದ ಉಪಯೋಗ ಇಲ್ಲ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ, ಬಂದಾದ್ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಅದನ್ನ ಯಾವುದೇ ಮುಲಾಜಿಲ್ಲದೆ ತಗೊಳ್ತೀವಿ ಅಂತ ಹೇಳಿದ್ದೀನಿ. ನಾನು ಯಾರನ್ನು ರಕ್ಷಣೆ ಮಾಡೋದು ಕೂಡ ಅಗತ್ಯ ಇಲ್ಲ, ಮಾಡೋದು ಇಲ್ಲ. ಬಿಜೆಪಿ ಮತ್ತೆ ವಿಜೇಂದ್ರ ಟ್ವೀಟ್ ಮಾಡಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸೇಫ್ ಇಲ್ಲ. ಹಾವೇರಿ ಘಟನೆ ಆಯಿತು, ಬೆಳಗಾವಿ ಘಟನೆ ಆಯಿತು. ಅವರು ಸರ್ಕಾರ ನಡೆಸುವಾಗ ಯಾವುದು ಘಟನೆ ಆಗಿಲ್ವಾ? ಅವಾಗೇನು ಹೇಳ್ಬೇಕು ನಾವು? ಅವಾಗ ಸೇಫ್ ಇದೆ ಇತ್ತು ಅಂತ ಹೇಳ್ಬೇಕಾ? ಇವೆಲ್ಲ ಕಾನೂನಿನ ಈ ಚೌಕಟ್ಟಿನಲ್ಲಿ ನಾವು ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ. ಆಮೇಲೆ ನಿರ್ಭಯ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಏನು ಕಾರ್ಯಕ್ರಮ ಮಾಡಿದ್ದೇವೆ, ಅನೇಕ ಇದು ಕಾರ್ಯಕ್ರಮಗಳನ್ನು ಅದಕ್ಕೆ ಮಾಡಿಕೊಂಡಿದ್ದೇವೆ. ಮಹಿಳೆಯರ ರಕ್ಷಣೆ ಮಾಡೋದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದೇವೆ. ಏನೋ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಶೀಘ್ರವಾಗಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಕಾನೂನು ಚೌಕಟ್ಟಲ್ಲಿ ತಗೊಳ್ತೇವೆ. ನಾವು ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಿರ್ತೀವಿ. ಎಲ್ಲಾದರೂ ಒಂದು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳೋದು ಸರಿ ಇಲ್ಲ. 27ರ ಬಳಿಕ ಅಯೋಧ್ಯೆಗೆ ಹೋಗ್ತೇವೆ ಅಂತ ಸಿಎಂ ಸಾಹೇಬರು ಹೇಳ್ತಾರೆ ಸರ್. ಆ ಥರದ್ದೇನಾದ್ರೂ ಚರ್ಚೆಗಳು ಸರ್ಕಾರದಲ್ಲಿ ಆಗ್ತಾ ಇದೆ ಸರ್? ಸಂಪುಟದವರು ಗೊತ್ತಿಲ್ಲ, ಅದು ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ತೀರ್ಮಾನ ತಗೋಬಹುದಲ್ಲ? ಇಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡಕ್ಕೆ ಹೋಗೋದಿಲ್ಲ. ಸಿಎಂ ಅವರು ಹೇಳಿದ್ರು, ನಾವು ರಾಮನ್ ಭಕ್ತರೆ 22 ಮೇಲೆ ಹೋಗ್ತೀವಿ, ಈಗ 22 ರಾಜಕೀಯ ಮಾಡ್ತೀರಾ, ಅದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಾರೆ ಸರ್. ಅದಿರ್ಬೋದು, ಆ ರೀತಿಯೇ ಇರ್ಬೋದು ಸರ್. ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಲಿಕ್ಕೆ ಒಂದಿಷ್ಟು ಕ್ಷೇತ್ರಗಳ ಸರ್ವೆ ಆಗಿದೆ ನೋಡ್ತೀವಿ. ಪ್ರಿಯಾಂಕಾ ಗಾಂಧಿ ಕರ್ನಾಟಕಕ್ಕೆ ಬರ್ತಾರ ಚುನಾವಣೆ ಸ್ಪರ್ಧೆ? ಅದು ಗೊತ್ತಿಲ್ಲ, ನಮ್ಮ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಅದೆಲ್ಲ. ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಅಂಥದ್ದೇನಾದ್ರೂ ಬೆಳವಣಿಗೆ ಇದ್ರೆ ಅವರಿಗೆ ಗೊತ್ತಾಗಬೇಕೆ ಬಿಟ್ರೆ ನಮಗೆ ಏನು ಗೊತ್ತಾಗಲ್ಲ. ಬಂದ್ರೆ ಸ್ವಾಗತ ಮಾಡ್ತೀರಾ ಸರ್? ಖಂಡಿತವಾಗಿ ಸರ್. ಮುದ್ದಹನುಮೇಗೌಡರು ಯಾವತ್ತು ಸೇರ್ಪಡೆ ಆಗುತ್ತೆ ಸರ್ ಕಾಂಗ್ರೆಸ್ಗೆ? ಗೊತ್ತಿಲ್ಲ, ಇನ್ನು ಅವರು ಬರೋದಕ್ಕೆ ತಯಾರಿದ್ದಾರೆ. ನಾವು ಕೂಡ ಎಲ್ಲರೂ ಸಹಮತಿಯನ್ನ ಕೊಟ್ಟಿದ್ದೇವೆ. ಅವ್ರನ್ನ ಸೇರಿಸ್ಕೊಳ್ಳುವಂಥ ತೀರ್ಮಾನ ನಮ್ಮ ರಾಜ್ಯದ ಅಧ್ಯಕ್ಷರು ಮಾಡಿದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಟಿ.ಬಿ. ಜಯಚಂದ್ರ ಅವರ ಪುತ್ರ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿರೋದ್ರಿಂದ ಸಹಜವಾಗಿ ಅವರು ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಸೇರ್ಪಡೆಗೆ. ಇರ್ಬೋದು, ಅವರು ಆಕಾಂಕ್ಷೆ ಆದ್ಮೇಲೆ ವಿರೋಧ ಮಾಡಲೇಬೇಕಲ್ಲ. ಅದನ್ನ ಅಂತಿಮವಾಗಿ ತೀರ್ಮಾನ ಮಾಡೋದು ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ನಮ್ಮ ಹೈಕಮಾಂಡು. ಇಲ್ಲಿಂದ ರೆಕಮೆಂಡೇಶನ್ ಹೋಗ್ಬೋದು. ಅವರು ಜಯಚಂದ್ರ ಅವರ ಮಗಂದು ಹೋಗ್ಬೋದು, ಇನ್ನೊಬ್ಬರದು ಹೋಗ್ಬೋದು. ಅದೆಲ್ಲ ತೀರ್ಮಾನ ಅಲ್ಟಿಮೇಟ್ಲಿ ಮಾಡೋದು ಯಾರು? ನಮ್ಮ ಹೈಕಮಾಂಡ್ನವರು. ಅಲ್ಲಿ ಪ್ರೊಸೆಸ್ ಇದೆ ನಮ್ಮಲ್ಲಿ. ಸ್ಟೇಟ್ ಎಲೆಕ್ಷನ್ ಕಮಿಟಿ ರೆಕಮೆಂಡ್ ಮಾಡಬೇಕು, ಅದಾದ್ಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ತೀರ್ಮಾನ ಆಗುತ್ತೆ. ಅದು ಆಗೋವರೆಗೂ ನಾವೆಲ್ಲ ಸ್ಪೆಕ್ಯುಲೇಟ್ ಮಾಡ್ತಾ ಕೂತಿರ್ತೀವಿ. ಈ ತರ ಅವರು ನಿಲ್ತಾರೆ, ಇವರು ಟಿಕೆಟ್ ಕೊಡ್ತಾರೆ, ಇದೆಲ್ಲ ಸ್ವಾಭಾವಿಕವಾಗಿ ಚುನಾವಣೆ ಬಂದಾಗ ನಡೀತಾ ಇರುತ್ತೆ. ಸರ್, ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ದುಬೈ ಪ್ರವಾಸ ತೆಗೆದುಕೊಂಡಿದ್ದು ಸ್ವಲ್ಪ ಚರ್ಚೆಗೆ ಇದಾಗಿದೆ ಸರ್. ತಮಗೇನಾದ್ರೂ ಮಾಹಿತಿ ಇದೆ? ಹೋಗ್ತಾರೆ ಅಂತ ಗೊತ್ತಿಲ್ಲ ನನಗೆ. ಹೋಗಿದಾರ? ಅವರು ದುಬೈಗೆ ಹೋಗೋದಕ್ಕೆ ಏನ್ ತಪ್ಪೇನಿದೆ? ಹಿಂದೆ ಶಾಸಕರನ್ನು ಕರ್ಕೊಂಡು ಅಲ್ಲ, ಈಗ ಅವರೊಬ್ಬರೇ ಹೋಗಿದ್ದಾರೆ ಅಂದ್ರೆ ಅವ್ರದ್ದು ಏನೋ ಕೆಲಸ ಇರಬೇಕು, ಹೋಗಿರ್ತಾರೆ. ಅದಕ್ಕೂ ಏನು ಯಾರು ಅಬ್ಜೆಕ್ಷನ್ ಮಾಡೋದೇನಿದೆ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.